ಅದು ಕರ್ನಾಟಕದ ಹೆಮ್ಮೆಯ ಸಾಮ್ರಾಜ್ಯ. ಅದ್ಭುತ ಕಲಾಕೃತಿಗಳನ್ನು ಸೃಷ್ಟಿಸಿದ ಸಾಮ್ರಾಜ್ಯ. ಅಂಥ ಸಾಮ್ರಾಜ್ಯಕ್ಕೆ ಮುಕುಟಪ್ರಾಯದಂತೆ ಇದ್ದನು ಆ ಸಾಮ್ರಾಟ. ಉತ್ತರ ಪತೇಶ್ವರ ಎಂದೆನಿಸಿದ ಹರ್ಷವರ್ಧನನ್ನೇ ಸೋಲಿಸಿದ ಆ ವೀರ ಸಾಮ್ರಾಟ. ಅವನೇ ದಕ್ಷಿಣ ಪತೇಶ್ವರ ಪರಮೇಶ್ವರ ಬಿರುದಾಂಕಿತ ಶ್ರೀ ಇಮ್ಮಡಿ ಪುಲಿಕೇಶಿ. ಪುಲಿಕೇಶಿಯ ಮೂಲ ಹೆಸರು ಎರೆಯ ಅಂತ. 1ನೇ ಕೀರ್ತಿವರ್ಮನ ಸಾವಿನ ನಂತರ ಬರಿದಾದ ಸಿಂಹಾಸನವನ್ನು ಅವನ ತಮ್ಮ ಮಂಗಳೇಶನು ಕ್ರಿಸ್ತಶಕ 597ರಲ್ಲಿ ಏರಿದನು. ಚಿಕ್ಕ ವಯಸ್ಸಿನಲ್ಲಿ ತಂದೆಯನ್ನು ಕಳೆದುಕೊಂಡ ಕಾರಣ ಎರೆಯ ಆತನ ಅಜ್ಜ 1ನೇ ಪುಲಿಕೇಶಿಯ ಮಾರ್ಗದರ್ಶನದಲ್ಲಿ ಮುಂದಿನ ಸಾಮ್ರಾಟನಾಗಲು ತಯಾರಿ ನಡೆಸುತ್ತಾನೆ. ಆದರೆ ಮಂಗಳೇಶನಿಗೆ ತನ್ನ ಮಗನನ್ನೇ ಉತ್ತರಾಧಿಕಾರಿಯಾಗಿ ಮಾಡಬೇಕೆಂಬ ಆಸೆ. ಆದ್ದರಿಂದ ಕ್ರಿಸ್ತಶಕ 603ರಲ್ಲಿ ಎರೆಯನ ಬದಲು ತನ್ನ ಮಗನನ್ನೇ ರಾಜ ಎಂದು ಘೋಷಿಸುತ್ತಾನೆ. ಇದನ್ನು ತಿಳಿದ ಎರೆಯ ಇವತ್ತಿನ ಕೋಲಾರದ ಬಳಿ ಬಲಿಷ್ಠವಾದ ಬಾನರ ಸೇನೆ ಜೊತೆ ಸ್ನೇಹ ಮಾಡಿ ಒಂದು ಸೈನ್ಯವನ್ನು ಕಟ್ಟುತ್ತಾನೆ. ಕ್ರಿಸ್ತಶಕ 609ರಲ್ಲಿ ಪುಲಿಕೇಶಿ ಮತ್ತು ಮಂಗಳೇಶನ ನಡುವೆ ಇವತ್ತಿನ ಆಂಧ್ರ ಪ್ರದೇಶದ ಅನಂತಪುರದ ಬಳಿ ನಡೆದ ಯುದ್ಧದಲ್ಲಿ ಅವನನ್ನು ಕೊಂದು ಕ್ರಿಸ್ತಶಕ 610ರಲ್ಲಿ ತನ್ನ ಅಜ್ಜನ ಹೆಸರಿನೊಂದಿಗೆ ಇಮ್ಮಡಿ ಪುಲಿಕೇಶಿ ಎಂದು ಬದಲಾಯಿಸಿಕೊಳ್ಳುತ್ತಾನೆ. ಪುಲಿಕೇಶಿಯು ಅಧಿಕಾರಕ್ಕೆ ಬಂದ ನಂತರ ಹಲವಾರು ಬಂಡಾಯಗಳು ದಂಗೆಗಳನ್ನು ಎದುರಿಸಬೇಕಾಯಿತು. ಮಂಗಳೇಶನ ಅನುಯಾಯಿಗಳಾದ ಹಾಗೂ ರಾಷ್ಟ್ರಕೂಟರ ಸಾಮಂತರಾದ ಅಪ್ಪಾಯಿ ಮತ್ತು ಗೋವಿಂದ ಪುಲಿಕೇಶಿಯ ಮೇಲೆ ಯುದ್ಧ ಮಾಡುತ್ತಾರೆ. ಭೀಮಾ ತೀರದಲ್ಲಿ ನಡೆದ ಈ ಘನಘೋರ ಯುದ್ಧದಲ್ಲಿ ಪುಲಿಕೇಶಿಯ ಶೌರ್ಯವನ್ನು ಕಣ್ಣಾರೆ ಕಂಡ ಅಪ್ಪಾಯಿಕ ಅಲ್ಲಿಂದ ಪಲಾಯನ ಮಾಡುತ್ತಾನೆ ಮತ್ತು ಗೋವಿಂದ ಕಪ್ಪು ಕಾಣಿಕೆ ಕೊಟ್ಟು ನಿಷ್ಠಾವಂತ ಸಾಮಂತನಾಗುತ್ತಾನೆ. ಆನಂತರ ಪುಲಿಕೇಶಿಯು ತನ್ನ ಸಾಮ್ರಾಜ್ಯದ ವಿಸ್ತರಣೆಯತ್ತ ಕಾಲಿಡುತ್ತಾನೆ. ಪುಲಿಕೇಶಿಯು ಬನವಾಸಿಯ ಕದಂಬರನ್ನು, ತಲಕಾಡಿನ ಗಂಗರನ್ನು, ದಕ್ಷಿಣ ಕನ್ನಡದ ಆಲೂಪರನ್ನು ಸಂಪೂರ್ಣವಾಗಿ ಸೋಲಿಸುತ್ತಾನೆ. ಇವರೆಲ್ಲ ಚಾಲುಕ್ಯರ ಸಾರ್ವಭೌಮತ್ವವನ್ನು ಒಪ್ಪಿ ಸಾಮಂತರಾಗಿ ಮುಂದುವರಿಯುತ್ತಾರೆ. ಅಲ್ಲಿಂದ ಚಾಲುಕ್ಯ ಸಾಮ್ರಾಜ್ಯದ ಸುವರ್ಣಯುಗ ಶುರುವಾಗುತ್ತದೆ. ಆತನ ಆಸ್ಥಾನದ ಕವಿಯಾದ ಕೀರ್ತಿವರ್ಮನು ಕ್ರಿಸ್ತಶಕ 630ರಲ್ಲಿ ರಚಿಸಿದ ಐಹೊಳೆ ಶಾಸನದಲ್ಲಿ ಪುಲಿಕೇಶಿಯ ಈ ಕಾರ್ಯಕಾಲವನ್ನು ಚಾಲುಕ್ಯ ಸಾಮ್ರಾಜ್ಯದ ಸುವರ್ಣಯುಗ ಎಂದು ವರ್ಣಿಸುತ್ತಾನೆ. ಇಮ್ಮಡಿ ಪುಲಿಕೇಶಿಯು ತನ್ನ ಸಾಮ್ರಾಜ್ಯದಲ್ಲಿ ತನ್ನದೇ ಆದ ನಾಣ್ಯವನ್ನು ಚಲಾವಣೆಗೆ ತರುತ್ತಾನೆ. ಆನಂತರ ಇಮ್ಮಡಿ ಪುಲಿಕೇಶಿಯು ವಿಶಾಲವಾದ ನೌಕಾಪಡೆಯನ್ನು ಕಟ್ಟಿ ಭಾರತವನ್ನು ಅರಬ್ಬರ ದಾಳಿಯಿಂದ ರಕ್ಷಿಸುತ್ತಾನೆ. ಅಲ್ಲಿಂದ ಚಾಲುಕ್ಯ ಸಾಮ್ರಾಜ್ಯ ಹೊರಟಿದ್ದು ಕಂಚಿಯ ಕಡೆಗೆ. ಆವಾಗ ಕಂಚಿಯನ್ನು ಪಲ್ಲವರು ಆಳುತ್ತಿದ್ದರು. ಪಲ್ಲವ ರಾಜ ಮೊದಲನೆಯ ಮಹೇಂದ್ರವರ್ಮನ ಮೇಲೆ ಚಾಲುಕ್ಯರ ಸೈನ್ಯ ಮುಗಿಬಿತ್ತು. ಚಾಲುಕ್ಯರಿಗೆ ಗಂಗರ ದೊರೆ ದುರ್ವಿಸಿತನ ಸೈನ್ಯ ಹಾಗೂ ಪಾಂಡವ ರಾಜ್ಯದ ಜಯಂತವರ್ಮನ ಸೈನ್ಯ ಜೊತೆ ಇತ್ತು. ಪಲ್ಲವರ ರಾಜಧಾನಿ ಕಂಚಿ ಸಮೀಪದಲ್ಲಿರುವ ಪುಲ್ಲಲೂರಿನಲ್ಲಿ ಎರಡೂ ಸೈನ್ಯ ಮುಖಾಮುಖಿಯಾದವು. ಭೀಕರ ಯುದ್ಧದ ನಂತರ ಚಾಲುಕ್ಯರ ಶೌರ್ಯದ ಮುಂದೆ ಮಹೇಂದ್ರವರ್ಮನು ತಲೆಬಾಗಿದನು. ಪಲ್ಲವ ರಾಜ್ಯದ ಕೆಲವು ಪ್ರದೇಶಗಳನ್ನು ತನ್ನ ವಶಕ್ಕೆ ಪಡೆದುಕೊಂಡು ಅಲ್ಲಿಂದ ಮತ್ತೆ ವಾತಾಪಿಗೆ ಹಿಂತಿರುಗುತ್ತಾನೆ. ನಂತರ ಸಂಪೂರ್ಣ ದಕ್ಕನ್ ಪ್ರದೇಶವನ್ನು ತನ್ನ ಹತೋಟಿಗೆ ತೆಗೆದುಕೊಂಡ ಪುಲಿಕೇಶಿಯು ಗುಜರಾತಿನ ಗುರ್ಜರ ಮೇಲೆ ಮತ್ತು ಮಾಲ್ವಾದ ಮೇಲೆ ತನ್ನ ದಿಗ್ವಿಜಯವನ್ನು ಸಾಧಿಸುತ್ತಾನೆ. ಆವಾಗ ಚಾಲುಕ್ಯ ಸಾಮ್ರಾಜ್ಯವು ಕಾವೇರಿ ತೀರದಿಂದ ನರ್ಮದಾ ತೀರದವರೆಗೂ ವ್ಯಾಪಿಸುತ್ತದೆ. ಹೀಗೆ ಪುಲಿಕೇಶಿಯ ಆಡಳಿತವು ಸಮೃದ್ಧಿಯಿಂದ ಕೂಡಿದ ಸಮಯದಲ್ಲಿಯೇ ಉತ್ತರ ಭಾರತದ ಸಾಮ್ರಾಟನು ಚಾಲುಕ್ಯರ ಸಾಮ್ರಾಜ್ಯದ ಮೇಲೆ ಮುಗಿಬಿದ್ದನು. ಅವನು ಉತ್ತರ ಪತೇಶ್ವರ. 16ನೇ ವಯಸ್ಸಿನಲ್ಲಿಯೇ ರಾಜ್ಯನಾಗಿ ಅಧಿಕಾರಕ್ಕೆ ಬಂದ ಅವನು ಉತ್ತರದಲ್ಲಿ ಒಂದು ಮಹಾ ಸಾಮ್ರಾಜ್ಯವನ್ನು ಸ್ಥಾಪಿಸಿದ್ದ. ಆತನ ಹೆಸರು ಹರ್ಷವರ್ಧನ. ಕ್ರಿಸ್ತಶಕ 618ರಿಂದ 619ರ ಅವಧಿಯಲ್ಲಿ ದಕ್ಷಿಣ ದಿಗ್ವಿಜಯ ಸಂಕಲ್ಪದೊಂದಿಗೆ ಪುಲಿಕೇಶಿಯ ಮೇಲೆ ದಾಳಿ ಮಾಡಿದ್ದನು. ಅದು ನರ್ಮದಾ ನದಿ ತೀರದಲ್ಲಿ ನಡೆದ ಭೀಕರ ಯುದ್ಧ. ಆ ಯುದ್ಧದಲ್ಲಿ ಹರ್ಷವರ್ಧನ ಗೆದ್ದೇ ಗೆಲ್ಲುತ್ತಾನೆ ಅನ್ನೋದರ ಬಗ್ಗೆ ಯಾರಿಗೂ ಸಂದೇಹವಿರಲಿಲ್ಲ. ಆದರೆ
ಆ ಎಲ್ಲರ ಸಂದೇಹ ಅನುಮಾನ ಅವತ್ತು ಸುಳ್ಳಾದವು. ಪುಲಿಕೇಶಿಯ ಯುದ್ಧತಂತ್ರ ಮತ್ತು ಚಕ್ರವ್ಯೂಹದ ಮುಂದೆ ಹರ್ಷವರ್ಧನನೂ ತಲೆಬಾಗುತ್ತಾನೆ. ಪುಲಿಕೇಶಿಯ ಜೊತೆ ಯುದ್ಧ ಮಾಡಿ ಗೆಲ್ಲೋದು ಸಾಧ್ಯವಿಲ್ಲ ಅನ್ನೋದು ಅರಿವಾದ ಹರ್ಷವರ್ಧನನು ಪುಲಿಕೇಶಿಯ ಜೊತೆ ಸಂಧಾನಕ್ಕೆ ಮುಂದಾಗ್ತಾನೆ. ಅಲ್ಲಿ ಪುಲಿಕೇಶಿಯು ಅಹಂಕಾರ ತೋರದೆ ಸಂಧಾನಕ್ಕೆ ಮುಂದಾದ. ಹೀಗಾಗಿ ಹರ್ಷವರ್ಧನು ಇನ್ನಾವತ್ತೂ ದಕ್ಷಿಣದ ಕಡೆ ಬರೋದಿಲ್ಲ ಅಂತ ಮಾತು ಕೊಟ್ಟು ಪುಲಿಕೇಶಿಗೆ ದಕ್ಷಿಣ ಪತೇಶ್ವರ ಎಂದು ಬಿರುದು ಕೊಟ್ಟ. ಅವತ್ತಿಗೆ ಪುಲಿಕೇಶಿಯು ಕೇವಲ ತನ್ನ ಸ್ವಾಭಿಮಾನವನ್ನು ಕಾಪಾಡಿಕೊಳ್ಳಲು ಯುದ್ಧ ಮಾಡಿದನೇ ಹೊರತು ಉತ್ತರ ಭಾರತವನ್ನು ವಶಪಡಿಸಿಕೊಳ್ಳಬೇಕು ಅಂತ ಅಲ್ಲ. ಹೀಗಾಗಿ ಉತ್ತರ ಹಾಗೂ ದಕ್ಷಿಣ ಭಾರತದಲ್ಲಿ ಶಾಂತಿಯ ಸ್ಥಾಪನೆಯಾಯಿತು. ಕ್ರಿಸ್ತಶಕ 642 ಸಮಯದಲ್ಲಿ ಪುಲಿಕೇಶಿಯ ಆರೋಗ್ಯದಲ್ಲಿ ಏರುಪೇರು ಕಾಣಿಸಿಕೊಂಡವು. ಅದೇ ಸಮಯದಲ್ಲಿ ಪಲ್ಲವರ ದೊರೆ 1ನೇ ನರಸಿಂಹವರ್ಮ ತನ್ನ ತಂದೆ 1ನೇ ಮಹೇಂದ್ರವರ್ಮನ ಸಾವಿನ ಸೇಡು ತೀರಿಸಿಕೊಳ್ಳಲು ಬಾದಾಮಿಯ ಮೇಲೆ ದಂಡೆತ್ತಿ ಬರುತ್ತಾನೆ. ಆವಾಗ ಯುದ್ಧ ಭೂಮಿಯಲ್ಲಿ ಆ ಅರೇ ಭಯಂಕರನಾದ ಪುಲಿಕೇಶಿಯು ವೀರಮರಣ ಹೊಂದುತ್ತಾನೆ. 1ನೇ ನರಸಿಂಹವರ್ಮನು ಇಡೀ ವಾತಾಪಿಯನ್ನು ಸುಟ್ಟು ಹಾಕುತ್ತಾನೆ. ಮುಂದೆ 13 ವರ್ಷಗಳ ಕಾಲ ಬಾದಾಮಿ ಪಲ್ಲವರ ವಶದಲ್ಲಿತ್ತು. ಕ್ರಿಸ್ತಶಕ 655ರಲ್ಲಿ ಪುಲಿಕೇಶಿಯ 3ನೇ ಮಗ 1ನೇ ವಿಕ್ರಮಾದಿತ್ಯ ಪಲ್ಲವರನ್ನು ಬಾದಾಮಿಯನ್ನು ಹೊಡೆದೋಡಿಸಿ ತನ್ನ ವಶಕ್ಕೆ ಪಡೆದು ಚಾಲುಕ್ಯ ಸಾಮ್ರಾಜ್ಯವನ್ನು ಮತ್ತೆ ಪುನರ್ಸ್ಥಾಪನೆ ಮಾಡುತ್ತಾನೆ. ಈತನಷ್ಟು ಪರಾಕ್ರಮಿ ನಾನೆಲ್ಲೂ ಕಂಡೇ ಇರಲಿಲ್ಲ. ಈತ ಒಬ್ಬ ಹಿಂದೂ ರಾಜನಾಗಿದ್ದರೂ ಸಹ ಈತನ ಸಾಮ್ರಾಜ್ಯದಲ್ಲಿ 100ಕ್ಕೂ ಹೆಚ್ಚು ಬೌದ್ಧ ಅಗ್ರಹಾರಗಳಿದ್ದವು. ಉತ್ತರದಲ್ಲಿ ಮೌರ್ಯ, ಗುಪ್ತ ಹಾಗೂ ವರ್ಧನರ ಸೇನಾ ಸಾಮರ್ಥ್ಯದ ಬಗ್ಗೆ ಮಾತ್ರ ಅರಿವಿದ್ದ ನನಗೆ ನರ್ಮದಾ ನದಿ ತೀರದಲ್ಲಿ ಮೊದಲ ಬಾರಿಗೆ ಚಾಲುಕ್ಯರ ಶಕ್ತಿ ಪ್ರಾಬಲ್ಯ ಅರ್ಥವಾಯಿತು. ಉತ್ತರ ಪಥೇಶ್ವರ ಎಂದೆನಿಸಿದ ಹರ್ಷವರ್ಧನನ್ನೇ ಹಿಮ್ಮೆಟ್ಟಿಸಿ ದಕ್ಷಿಣ ಪಥೇಶ್ವರ ಎಂದು ಬಿರುದಾಂಕಿತ ಶ್ರೀ ಇಮ್ಮಡಿ ಪುಲಿಕೇಶಿ ಶೌರ್ಯವಂತನನ್ನು ಪಡೆದ ಈ ನಾಡೇ ಧನ್ಯ. ಹೀಗೆ ಹೇಳಿದವರು ಸುಪ್ರಸಿದ್ಧ ಚೀನಿ ಯಾತ್ರಿಕ ಹಾಗೂ ಕವಿಯಾದ ಹ್ಯುಯೆನ್ ತ್ಸಾಂಗ್. ಈತ ಹೀಗೆ ಹೇಳಿದ್ದು ಬಾದಾಮಿ ಚಾಲುಕ್ಯರ ಮುಕುಟಮಣಿಯಾಗಿ ಹೆಸರಾದ ರಾಜ ಶ್ರೀ ಇಮ್ಮಡಿ ಪುಲಿಕೇಶಿಯ ಬಗ್ಗೆ. ಈತನ ಸಿಯುಕಿ ಎಂಬ ಗ್ರಂಥದಲ್ಲಿ ಪುಲಿಕೇಶಿಯ ಬಗ್ಗೆ ಇಂತಹ ಅನೇಕ ಸಂಗತಿಗಳನ್ನು ದಾಖಲಿಸಿದ್ದಾನೆ. ವಿದೇಶಿ ಯಾತ್ರಿಕನೊಬ್ಬ ಹೆಚ್ಚಿಗೆ ಏನೂ ಪರಿಚಯವಿರದ ರಾಜನ ಬಗ್ಗೆ ಹೀಗೆ ವರ್ಣಿಸಿ ಬರೆಯಬೇಕೆಂದರೆ ಅದು ಬಹುಪಾಲು ಸತ್ಯವೇ ಇರಬೇಕು. ಇದುವೇ ದಕ್ಷಿಣ ಪತೇಶ್ವರ ಪರಮೇಶ್ವರ ಎಂದು ಬಿರುದಾಂಕಿತ ಶ್ರೀ ರಾಜ ಇಮ್ಮಡಿ ಪುಲಿಕೇಶಿಯ ಯಶೋಗಾಥೆ.